ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ನಿಮಗೆ ಈಗಾಗಲೇ ಗೊತ್ತಿದೆ ಏನಪ್ಪ ಅಂತಂದರೆ ಕೆಪ್ಟಿಸೆಲ್ ಪವರ್ ಮ್ಯಾನ್, ಜೂನಿಯರ್ ಪವರ್ ಮ್ಯಾನು ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರು ನೋಟಿಫಿಕೇಷನು 1200 ಹುದ್ದೆಗಳು ಏನಾಗಿವೆ ಅಂತಂತಂದರೆ ಅನುಮೋದನೆಯನ್ನು ಪಡೆದಿವೆ ಅಂತೇಳಿ. ಹಾಗಾಗಿ ನೋಟಿಫಿಕೇಷನ್ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾವಾಗ ಬರುತ್ತೆ ಅಂತಲೂ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು. ನೀವು ಜೂನಿಯರ್ ಪವರ್ ಮ್ಯಾನ್ನ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ಹಾಗೆ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುವಂತಹ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಒಂದು KPTCL ಸಂಬಂಧಿಸಿರುವಂಥ ಒಂದು ಅಪ್ಡೇಟನ್ನು ಅಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ ನೆಕ್ಸ್ಟ್, ಓಕೆನಾ. ಈಗ ನೀವು ನೋಡ್ಬೋದು KPTCL ಒಂದು ಕಿರಿಯ ಪವರ್ ಮ್ಯಾನ್ನ ಒಂದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಮಾಹಿತಿ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಫಸ್ಟು ನಿಮಗೆ ಬೇಸಿಕ್ ಎಲಿಜಿಬಿಲಿಟಿ ಇರಬೇಕು. ಏನು ಎಲಿಜಿಬಿಲಿಟಿ ಅಂತ ನೋಡಿದಾಗ ನೋಡಿ, ನಿಮ್ಮ ಎಲಿಜಿಬಿಲಿಟಿ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಎಜುಕೇಷನ್ ಅಂದರೆ 10th ಪಾಸ್ ಆಗಿರಬೇಕು. ಮತ್ತು ಏಜ್ ಲಿಮಿಟ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಪಾಸ್ ಆದಂಥ ಅಭ್ಯರ್ಥಿಗಳಿರಬೇಕು. ಮತ್ತು ವಯೋಮಿತಿ ಬಂದುಬಿಟ್ಟು 18ರಿಂದ 35 ಇದ್ದಂಥ ಅಭ್ಯರ್ಥಿಗಳು. ಇನ್ನು ವಯೋಮಿತಿ ಸಡಿಲಿಕೆ ಸಹ ಇರುತ್ತೆ. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಹಂತಗಳು ನೀವು ನೋಡ್ಬೋದು. ಟೋಟ್ಲಾಗಿ ನಿಮಗೆ 4 ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ, ಓಕೆನಾ. ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಸ್ನೇಹಿತರೆ, ನಿಮ್ಮ ಫಸ್ಟ್ ಅಂತ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಯಾವಾಗ ನೀವು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನಿಂದ ಸ್ಟೆಪ್ 2ಗೆ ಹೋಗಬೇಕು ಅಂತಂತಂದರೆ, ಓಕೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಅಂದರೆ ಎಂಟ್ರೆನ್ಸ್ ಟೆಸ್ಟು ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ, ಓಕೆ. ಈ ಎಂಟ್ರೆನ್ಸ್ ಟೆಸ್ಟು ಮತ್ತು ಫಿಸಿಕಲ್ ಟೆಸ್ಟಲ್ಲಿ ಏನಿರುತ್ತೆ ಎಂಬುದನ್ನು ಸಹ ಹೇಳ್ತೀನಿ, ಓಕೆನಾ. ಇಲ್ಲಿ ಬಂದುಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಯಾರೆಲ್ಲ ಹಾಕಿರ್ತಾರೆ ಮತ್ತು ನಿಗಮವಾರ ನೋಡಿ ನಿಮಗೆ 1:5 ಈ ಒಂದು 1:5 ರೇಷದಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂತಂದರೆ ಫಿಸಿಕಲ್ ಕರೀತಾರೆ. 1:5 ನಿಮ್ಗೆ ಫಿಸಿಕಲ್ ಯಾರೆಲ್ಲ 1:5 ಸೆಲೆಕ್ಟ್ ಆಗಿರ್ತಾರೋ ಅವ್ರನ್ನ ಫಿಸಿಕಲಿ ಕರೀತಾರೆ, ಓಕೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಇಲ್ಲೇ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾರೆಲ್ಲ 1:5 ಸೆಲೆಕ್ಟ್ ಆಗಿರ್ತಾರೋ ಅವರು ಆನ್ಲೈನ್ ಅಪ್ಲೋಡ್ ಮಾಡಿದ ನಂತರ ನಿಮಗೆ ನಿಗಮವಾರು ಶೆಡ್ಯೂಲ್ ಬಿಟ್ಟು ಅಲ್ಲಿ ನೀವು ಫಿಸಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಾದ ನಂತರ ನಿಮಗೆ 1:1 ಮೆರಿಟ್ ಲಿಸ್ಟ್. 1:1 ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತಂತಂದರೆ ಫಿಸಿಕಲ್ ಯಾರು ಕ್ವಾಲಿಫೈ ಆಗಿರ್ತಾರೋ ಅವರಿಗೆ ನಿಮ್ಮ SLC ಅಂಕಗಳಾದ ಮೇಲೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಏನಪ್ಪ ಅಂತಂದರೆ ಫಿಸಿಕಲ್ ಯಾರೆಲ್ಲ ಕ್ವಾಲಿಫೈ ಆಗ್ತಾರೋ ಅವರೆಲ್ಲ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಿಸಿಕಲ್ ಕ್ವಾಲಿಫೈ ಆಗಿ 1:1 ಕ್ವಾಲಿಫೈ ಆದಂಥವ್ರಿಗೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ ನೀವೆಲ್ಲ ಯಾವುದರಲ್ಲಿ ಸಬ್ಮಿಷನ್ ಮಾಡಿರ್ತೀರೋ ರಿಸರ್ವೇಷನು ಮತ್ತು ಸಿಂಧುತ್ವ ಸರ್ಟಿಫಿಕೇಟು ಈ ರೀತಿ ಎಲ್ಲ ಮಾಡಿಸಿ ನೀವು ನೆಕ್ಸ್ಟು ಕೌನ್ಸಿಲಿಂಗ್ ಮೂಲಕ ನಿಮಗೆ ಜಾಯಿನ್ ಲೆಟರ್ಸನ್ನು ಕೊಡ್ತಾರೆ, ಓಕೆ. ಅದಾಯಿತು. ನಿಮಗೆ ಈ ಒಂದು ಎಂಟ್ರೆನ್ಸ್ ಟೆಸ್ಟಲ್ಲಿ ಏನಿರುತ್ತೆ ಎಂಬುದು ಇಂಪಾರ್ಟೆಂಟ್, ಹೌದಾ. ಇಲ್ಲಿ ಬಂದುಬಿಟ್ಟು ನಿಮಗೆ ಟೋಟಲ್ 5 ಇರುತ್ತೆ. 5ರಲ್ಲಿ ನೀವು ಮಿನಿಮಮ್ 3 ಕ್ವಾಲಿಫೈ ಆಗಬೇಕು. ಅದರಲ್ಲಿ ಕಂಬ ಹತ್ತೋದು ಪ್ರತಿಯೊಬ್ಬರು ಕಂಬ ಹತ್ತಲೇಬೇಕು, ಇದರಲ್ಲಿ ವಿನಾಯಿತಿ ಇರಲ್ಲ. ಇನ್ನು ಉಳಿದಂಥ 4ರಲ್ಲಿ 2 ಕ್ವಾಲಿಫೈ ಆಗಬೇಕು, ಓಕೆನಾ. 100 ಮೀಟ್ರ್ ಓಟ ಮತ್ತು ಸ್ಕಿಪ್ಪಿಂಗು ಮತ್ತು ಶಾರ್ಟ್ ಪುಟ್ಟು ಮತ್ತು ಲಾಂಗ್ ಜಂಪ್ ಇವಿಷ್ಟರಲ್ಲಿ ನೀವು 3ರಲ್ಲಿ ನೀವೇನು ಮಾಡಬೇಕು ಅಂತಂತಂದರೆ ಪಾಸ್ ಆಗಲೇಬೇಕು. ಕಂಬ ಹತ್ತೋದು ಕಡ್ಡಾಯವಾಗಿರುತ್ತೆ ಪ್ರತಿಯೊಬ್ಬರು ಸಹ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ ನಿಮಗೆ ಅಂತಿಮ ಮೆರಿಟ್ ಹಾಗೂ ತರಬೇತಿ ನಿಮಗೆ ಅಂತಿಮ ಮೆರಿಟ್ ಕೊಡ್ತಾರೆ. ಇದೆಲ್ಲ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಆದಮೇಲೆ ಫೈನಲ್ ಲಿಸ್ಟ್ ಕೊಡ್ತಾರೆ. ಫೈನಲ್ ಲಿಸ್ಟಲ್ಲಿ ನಿಮಗೆ ಕೌನ್ಸ್ಲಿಂಗ್ ಮಾಡಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಜಾಯಿನ್ ಲೆಟರ್ಸ್ ಕೊಡ್ತಾರೆ. ಜಾಯಿನ್ ಲೆಟರ್ಸ್ ಕೊಟ್ಟ ಮೇಲೆ ನಿಮಗೆ 3 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ನೋಡ್ಬೋದು ನೀವು ಎಷ್ಟು ವರ್ಷ ಅಂತಂದರೆ 3 ವರ್ಷ ಟ್ರೈನಿಂಗ್ ಪೀರಿಯಡ್. ನೀವು ಯಾವ ಒಂದು ನಿಗಮಕ್ಕೆ ಆಯ್ಕೆ ಆಗಿರ್ತಾರೋ ಅಲ್ಲಿ 3 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಫಸ್ಟ್ ಇಯರ್ ಬಂದುಬಿಟ್ಟು 70,000, ಸೆಕೆಂಡ್ ಇಯರ್ ಬಂದುಬಿಟ್ಟು 90,000, ಥರ್ಡ್ ಇಯರ್ ಬಂದುಬಿಟ್ಟು 21,000. ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸ್ಯಾಲ್ರಿ ಸಹ ಇರುತ್ತೆ ಸ್ನೇಹಿತರೆ, ಓಕೆನಾ. ಇದು ಏನಪ್ಪ ಅಂತಂತಂದರೆ ಇದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಆಯಿತು, ಎಲ್ಲ ಆಯಿತು. ಈಗ ನೆಕ್ಸ್ಟು ನಿಮಗೆ
ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತ ಹೇಳೋದಾದರೆ ಈ ಹಿಂದೆ ಹೇಳಿದ್ದೀನಲ್ಲ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ 2 ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಬರದೇ ಇದ್ದಲ್ಲಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಬಂತು ಅಕ್ಟೋಬರಲ್ಲಿ, ಅದೇ ರೀತಿಯಾಗಿ ಅಕ್ಟೋಬರಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಈ 3 ತಿಂಗಳಲ್ಲಿ ನಿಮಗೆ 100% ನೋಟಿಫಿಕೇಷನ್ ನೋಡ್ತೀರಾ ಬರುತ್ತೆ. ಓಕೆನಾ? ಯಾಕಂದರೆ ಇನ್ನೂ ಸಹ ಓಲ್ಡ್ ನೋಟಿಫಿಕೇಷನ್ ಏನು ಬಾಕಿ ಇದೆ, ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ಬಿಡ್ಬೋದು ಅಥವಾ ಮೊದಲೇ ಬಿಡ್ಬೋದು. ಒಟ್ಟಿನಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನು ಬರುತ್ತೆ. ಎಲ್ಲರೂ ಸಹ ರೆಡಿಯಾಗಿ ಅಂತ ಹೇಳ್ತಾ ಇದು ಇವತ್ತು ನೋಡಾಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.